ಏನು ಚಳಿ ಗುರು, ಏನು ಚಳಿ. ಈ ವೆದರು ಒಂಥರ ಫೀಲ್ ಮಾಡಬೇಕು ಬಾಯ್ಸ್. ಸ್ನೇಹಿತರೆ, we are doing a run-in for the new NS 400Z. ರನ್ನಿನ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಗಾಡಿ ಹೊಸದು, ಪ್ರಾಪರಾಗಿ ಹೊಡೆಯೋದಕ್ಕೆ ಮುಂಚೆ ಒಂಚೂರು ರನ್ನಿನ್ ಮಾಡಬೇಕು. ರನ್ನಿನ್ ಮಾಡೋದಕ್ಕೆ ಪೇಷನ್ಸ್ ಬೇಕು. ಅರ್ಲಿ ಮಾರ್ನಿಂಗು ಒಳ್ಳೆ ಚಳಿ ಬಿದ್ದಿದೆ. ಹೆಂಗಿದೆ ಚಳಿ ಬೆಂಗಳೂರು ಕಡೆ ಅಂತ ನಿಮಗೆ ಗೊತ್ತು. ಐ ಥಿಂಕ್ ಎಲ್ಲ ಕಡೆ ತುಂಬ ಚಳಿ ಇದೆ. ಈ ಚಳಿಲೂ ಹೋಗೋದಕ್ಕೆ ಒಂಥರ ಮಜಾ ಇದೆ. ಏನಂದರೆ ವಿಸಿಬಿಲಿಟಿದು ಒಂದೇ ಪ್ರಾಬ್ಲಮ್ಮು. ಹಿಯರ್ ಇಟ್ ಈಸ್ ಫೈನ್, ಬಟ್ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಗಾಡಿ ಪೊಟೆನ್ಷಿಯಲ್ನ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಏನಂದರೆ ಹಿಡಿದು ಕೂರಿಸ್ದಂಗೆ ಆಗಿದೆ. ಹೊಸ ಗಾಡಿ ತೊಗೊಂಡಿರೋರಿಗೆ ಇದು ಅರ್ಥ ಆಗತ್ತೆ. ಹೊಸ ಗಾಡಿ ತೊಗೊಂಬಿಡೋದು, ಅದು ರನ್ನಿನ್ ಮಾಡೋ ಪೀರಿಯಡ್ ಇದೆಯಲ್ಲ, ಕೆಲವರು ರನ್ನಿನ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳೋರು ಒಂದು ಕಡೆ ಇದ್ದರೆ, ಇನ್ನು ಕೆಲವ್ರು ನಮ್ಮ ಥರ ಸ್ಟಾರ್ಟಿಂಗು ತಡ್ಕೊಳಕ್ಕಾಗಲ್ಲ. ಬೇಗ ರನ್ನಿನ್ ಮಾಡಿ ಮುಗಿಸ್ಬಿಡ್ತೀವಿ ನಾವು. ಫಸ್ಟ್ ಸರ್ವಿಸ್ ಆಗಿಬಿಡ್ಬೇಕು. ಫಸ್ಟ್ ಸರ್ವಿಸ್ ಆದಮೇಲೂ ಇನ್ನೊಂದು ಸ್ವಲ್ಪ 400-500 ಕಿಲೋಮೀಟರ್ಸ್, 1000 ಕಿಲೋಮೀಟರ್, 2000 ಕಿಲೋಮೀಟರ್ಸ್ ತನಕ ಸೇಫಾಗಿ ಹೋಗೋದು ಸ್ವಲ್ಪ ಓಕೆ. ಬಟ್ ಅಟ್ಲೀಸ್ಟ್ 1000 ಕಿಲೋಮೀಟರ್ಸ್ ತನಕ ನೀವು ಪ್ರಾಪರಾಗಿ RPM ರೇಂಜು ಮೇಂಟೈನ್ ಮಾಡಿ ಓಡಿಸಿದ್ರೆ ಇಂಜಿನ್ದು ಲಾಂಜಿಟಿವಿಟಿ ಚೆನ್ನಾಗಿರುತ್ತೆ. ನಿಮಗೆ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ. ಫೀಚರ್ ರಿಲೀಸ್ ಜಸ್ಟ್ ಲೈಕ್ ಎ ಪ್ರಿಕಾಷನ್. ಸೆಟ್ ಆಗುತ್ತೆ ಎಲ್ಲ ಒಳಗಡೆ, ಪಿಸ್ಟನ್ಸು ವಾಲ್ಸು ಎಲ್ಲ ಹೊಸ್ದಾಗಿರುತ್ತೆ. ಒಂಚೂರು ರನ್ನಾಗಿ ಎಲ್ಲ ಸೆಟ್ ಆಗಬೇಕು ಗಾಡಿ. ಇಲ್ಲಿ ನೋಡಿ ಫಾಗು ಎಷ್ಟು ಡೆನ್ಸ್ ಆಗಿದೆ, ಲಿಟ್ರಲಿ ಏನೂ ಕಾಣಿಸಲ್ಲ. ಹೆಂಗಿದೆ ಅಂದರೆ ಬೆಂಗಳೂರಲ್ಲಿ ಚಳಿ ಇರ್ಬೋದು, ಫಾಗ್ ಇರ್ಬೋದು, ವಿಲ ಏನು ಚಳಿ ಗುರು, ಏನು ಚಳಿ. ಈ ವೆದರು ಒಂಥರ ಫೀಲ್ ಮಾಡಬೇಕು ಬಾಯ್ಸ್. ಮನೇಲಿದ್ರೆ ಬೆಚ್ಚಗೆ ಬೆಡ್ಶೀಟ್ ಹಾಕೊಂಡು ಮಲ್ಕೊಳ್ಳೋದು ಒಂಥರ ಇರುತ್ತೆ. ಬಟ್ ಈ ಥರ ಆಚೆ ಬಂದು ಫೀಲ್ ಮಾಡೋದು ಬೇರೆ ಥರನೇ ಇರುತ್ತೆ. ಸೊ ಯು ಹ್ಯಾವ್ ಟು ಕಮ್ ಔಟ್ ಆ್ಯಂಡ್ ಫೀಲ್ ದಿಸ್. ಹೇಗಿದ್ರು ಯಾವುದೋ ಒಂದು ವೀಕೆಂಡ್ ಬಂದು ಟ್ರೈ ಮಾಡಿ. ಸಕ್ಕತ್ತಾಗಿದೆ ಗುರು. ಮೂಗೆಲ್ಲ ವೈಸರ್ ಓಪನ್ ಮಾಡಿದ್ದೀನಿ, ಹಿಡ್ಕೊಂಬಿಟ್ಟಿದೆ ಹಿಂಗೆ. NS 200 ಆಯ್ತದೆ ಬಿಡಿ ಅಣ್ಣ, ತೊಗೊಳ್ತೀರಾ ಒಂದಿನ ಅಷ್ಟೇ. ಬರದ ಸಮಯ ಅವರಿಗೆ NS ಡ್ರೀಮ್ ಬೈಕ್ ಅಂತೆ. NS 400 ಅಂತ ಕೇಳ್ತಾಯಿದ್ರು. ಅದನ್ನೇ ಹೇಳಿದ್ದು ನಾನು ಮುಂಚೆ ವೀಡಿಯೋಗಳಲ್ಲಿ ತೊಗೊಂಡಾಗ. ಇನಿಷಿಯಲಿ ತುಂಬ ಜನಕ್ಕೆ ಪಲ್ಸರ್ ಅನ್ನೋದು ಆ ಡ್ರೀಮು ಬೇರೆ ಥರನೇ ಇರುತ್ತೆ. ಅದು ಫ್ಯಾನ್ ಬೇಸೇ ಬೇರೆ ಥರ ಅಂತ ನೋಡಿ. ಆ್ಯಕ್ಚುಲಿ 101 ಕಿಲೋಮೀಟರ್ಸ್ ಓಡಿದೆ. ನಾನು ಇನ್ನೂ ಏನೂ ಸೆಟ್ ಮಾಡಿಲ್ಲ, ಈವನ್ ಟೈಮ್ ಕೂಡ ಸೆಟ್ ಮಾಡಿಲ್ಲ. ಸೊ ಟೈಮ್ ಸೆಟ್ ಮಾಡಿದೆ. ಇವಾಗ ರೈಡ್ ಮೋಡಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ಕೊಳ್ಳೋದ. ಸ್ಪೋರ್ಟ್ಸ್ ಮೋಡಲ್ಲಿ ನಮಗೆ ಕ್ವಿಕ್ ಶಿಫ್ಟ್ ಆಕ್ಸೆಸ್ ಮಾಡ್ಕೊಬೋದು. ಅದಕ್ಕೆ ದಟ್ಸ್ ಇಟ್, ಲೆಟ್ಸ್ ರೈಡ್. ಮನುಷ್ಯನಿಗೆ ಅದು ಏನೇ ಸ್ಟ್ರೆಸ್ ಇರಲಿ ಬಾಯ್ಸ್, ಹಾಗೇ ಒಂದು ಓಪನ್ ರೋಡು, ಫ್ರೆಶ್ ಏರು, ಒಂದು ಬ್ಯೂಟಿಫುಲ್ ಬೈಕ್, ಈ ಥರ ದಟ್ಸ್ ಆಲ್ ಯು ನೀಡ್. ನಾನು ಆ್ಯಕ್ಚುಲಿ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಸ್ಪೀಡಾಗಿ ಹೋಗೋದನ್ನ. ಸೊ ರನ್ನಿಂಗ್ ಆಗಲಿ ಅಂತ, ಬಿಕಾಸ್ ಓಡಿಸ್ಬೇಕಂತ ತುಂಬ ಆಸೆ ಆಗ್ತಾಯಿದೆ, ಥ್ರಾಟಲ್ ಓಪನ್ ಮಾಡಬೇಕಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಸುಮಾರು ಜನ ಇದ್ರದ್ದು ವೀಡಿಯೋ ಹಾಕಿದ ಮೇಲೆ ಯೂಟ್ಯೂಬೇ ಇರಲಿ, ಇನ್ಸ್ಟಾಗ್ರಾಮಲ್ಲಿ ಇರಲಿ, ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ರಿ. ನಾನು ಅಂದ್ಕೊಂಡಿದ್ದೆ ಲೈಕ್ ಫಾರ್ ಎಕ್ಸಾಂಪಲ್ ದೊಡ್ಡ ಗಾಡಿ ಇಟ್ಟಿದ್ದು ಇನ್ನೊಂದು ಗಾಡಿಗೆ ಬಂದ ತಕ್ಷಣ ಈ ಥರ ಒಂದು ಮಿಡ್ ಸೆಗ್ಮೆಂಟಿಗೆ ಸುಮಾರು ಜನ ಏನಕ್ಕೆ ಅಂತ ಹೇಳಿ ಯಾವ ಥರ ರೆಸ್ಪಾನ್ಸ್ ಕೊಡ್ತಾರೆ ಅಂತೇಳಿ ನನಗೂ ಕ್ವಶನ್ ಮಾರ್ಕ್ಸ್ ಇತ್ತು. ಬಟ್ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ರಿ. ಇದ್ರ ಜೊತೆಗೆ ಇನ್ನೂ ಸುಮಾರು ಜನದ್ದು ಕ್ವಶನ್ಸು, ಡೌಟ್ಸು ಏನಿದೆ ಅಂದರೆ NS ಗಾಡಿ ಯಾವ ಥರ ಇದೆ, ನಿಮ್ಮ ರೈಡ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಹಾಗೆಯೇ ಬೇರೆ ಬೈಕ್ಗಳ ಮಧ್ಯೆ ಇದನ್ನ ಏನಕ್ಕೆ ಚೂಸ್ ಮಾಡಿದ್ರಿ ಅಂತ ಸುಮಾರು ಜನ ಕ್ವಶನ್ಸ್ ಮಾಡಿದ್ರಿ.
ಅದರಲ್ಲೂ ಸುಮಾರು ಜನ ಸ್ಪೆಸಿಫಿಕ್ಲಿ ಕೇಳಿದ್ದು ಕಂಪ್ಯಾರಿಸನು ಡ್ಯೂಕ್ 390 ತೊಗೊಬೋದಿತ್ತು, ಸ್ಪೀಡ್ 400 ಇಲ್ಲ ಟಿ ವಿ ಎಸ್ RTX ಬಂದಿದೆ ಇವಾಗ, ಇದನ್ನು ತೊಗೊಬೋದಿತ್ತು. ಸೊ ಬಿಟ್ವೀನ್ ಆಲ್ ದಟ್ ಇದನ್ನು ಏನಕ್ಕೆ ಚೂಸ್ ಮಾಡಿದ್ರಿ ಅಂತ ಸುಮಾರು ಜನದ್ದು ಕ್ವಶನ್ಸ್ ಇತ್ತು. ಸೊ ಎಲ್ಲದಕ್ಕೂ ಆನ್ಸರ್ ಮಾಡೋಣ ಈ ವಿಡಿಯೋದಲ್ಲಿ. ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ರಿವ್ಯೂ ಕೇಳಿದ್ದೀರಿ, ರಿವ್ಯೂ ಓನರ್ಶಿಪ್ ಎಕ್ಸ್ಪೀರಿಯನ್ಸು. ಈ ಗಾಡಿ ನನ್ನ ಹತ್ರನೇ ಇರೋದ್ರಿಂದ ನನಗೆ ಆ ಒಂದು ಟೈಮ್ ಲೈನ್ ಇರೋದಿಲ್ಲ ಅರ್ಜೆಂಟಲ್ಲಿ ಹೇಳಬೇಕು ಅಂತ. ಸೊ ಜಾಸ್ತಿ ಓಡಿಸಿದಷ್ಟು ನಮಗೆ ಜಾಸ್ತಿ ಐಡಿಯಾ ಬರುತ್ತೆ ಹೇಗಿದೆ ಗಾಡಿ ಅಂತ ಅಂದ್ಬಿಟ್ಟು. ಸೊ ಲಾಂಗ್ ರೈಡ್ಸ್ ಮಾಡೋಣ ಒಂಚೂರು. ಸೊ ಅದಾದಮೇಲೆ ನಿಮಗೆ ನಾನು ಆ್ಯಕ್ಚುಲಿ ಏನಿತ್ತು ಗಾಡಿಯಲ್ಲಿ, ಏನು ಚೆನ್ನಾಗಿದೆ, ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಇಲ್ವೋ ಎಲ್ಲದನ್ನು ನಿಮಗೆ ಮೆನ್ಷನ್ ಮಾಡ್ತೀನಿ. ಸಖತ್ತಾಗಿದೆ ವೆದರ್ ಹೇಳ್ಬೇಕಂದ್ರೆ, ಒಳ್ಳೆ ತಣ್ಣಗಿದೆ ಗಾಳಿ ಮಾತ್ರ. ಸೊ ಈ ಥರ ಇದ್ದರೆ ನೀವು ಎಷ್ಟೇ ಬಿಸಿಲು ಟೈಮು ಎಷ್ಟೇ ರೈಡ್ ಮಾಡಿದ್ರು ನಿಮ್ಗೆ ಆ್ಯಕ್ಚುಲಿ ಟಯರೇ ಆಗೋಲ್ಲ. ಪ್ರೆಸೆಂಟಾಗಿ ಚೆನ್ನಾಗಿರುತ್ತೆ. ಗಾಡಿ ಎತ್ಕೊಂಡು ಹಂಗೆ ಲಾಂಗ್ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಬಟ್ ಏನು ಮಾಡ್ತೀರಾ, ಅಡಲ್ಟ್ ಲೈಫು ಕಮಿಟ್ಮೆಂಟ್ಸು ಹಂಗೆ ಮಾಡೋಕ್ಕಾಗಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ವೈ NS 400. ಫಸ್ಟು ನನ್ನ ಪರ್ಸ್ನಲ್ ರೀಸನ್ಸ್ ಹೇಳ್ತೀನಿ, ಆಮೇಲೆ ಬಿಟ್ವೀನ್ ಅದರ್ ಬೈಕ್ಸ್ ಇದೇನಕ್ಕೆ ಅಂತ ಹೇಳ್ತೀನಿ. ನನ್ನ ಹತ್ರ ಆಲ್ರೆಡಿ ಒಂದು ದೊಡ್ಡ ಗಾಡಿ ಇದೆ. ಸೊ ನನಗೆ ಇದರಲ್ಲಿ ಏನಂತ ಹೇಳಿದ್ರೆ, ಸಿಟಿಗೆ ಯೂಸೇಜ್ ಮಾಡ್ಕೊಳ್ಬೋದು ಆಯಿತಾ. ಇವಾಗ ಸಿಟಿ ಯೂಸೇಜಿಗೆ ಒಂದು ಸ್ಕೂಟ್ರ್ ಗಿಟ್ರ್ ಇಟ್ಕೊಂಡು ಮತ್ತೆ ಆ ಜಾಗ ಹೈವೇಗೊಂದು ಇವೆಲ್ಲ ಜಾಸ್ತಿ ತಲೆನೋವು. ಸೊ ನಂಗೆ ಸಿಟಿ ಯೂಸೇಜ್ ಎಲ್ಲರೂ ಹೋದರೆ ಗಾಡಿನೇ ಇರಲಿಲ್ಲ ಆ್ಯಕ್ಚುಲಿ. ಒಂದು ಚೆನ್ನಾಗಿರೋ ಗಾಡಿ ಬೇಕಿತ್ತು. ಅದ್ರ ಜೊತೆಗೆ ಇನ್ನೊಂದು ಮೇಯ್ನ್ ಏನಂತ ಹೇಳಿದ್ರೆ, ಇವನು ರೈಡ್ಗೆ ಹೋಗ್ಬಿಟ್ರೆ ಕಷ್ಟ, ಅದಕ್ಕೆ ಆರ್ನ್ ಹಾಕ್ಕೊಂಡೆ. ಅಕಸ್ಮಾತ್ ನನಗೊಂದು ಲಾಂಗ್ ರೈಡ್ ಹೋಗಬೇಕು ಗುರು ಅಂತ ಹೇಳಿದ್ರೆ, ನಿಜವಾಗ್ಲೂ ದೊಡ್ಡ ಗಾಡಿ ಎತ್ಕೊಂಡು ಲಾಂಗ್ ರೈಡ್ ಎಲ್ಲ ಕಡೆ ಅಷ್ಟು ಈಸಿಗೆ ಹೋಗೋದಕ್ಕಾಗಲ್ಲ. ಹೀಟ್ ಹೊಡಿಯುತ್ತೆ ಕಾಲ್ಗೆ. ಆಮೇಲೆ ಇವಾಗ ನನ್ನ ಹತ್ರ ಇರೋದ್ರಲ್ಲಂತೂ ನಿಮಗೆ ಪ್ಯಾನಿಗಲಲ್ಲಿ ಲಗೇಜೇ ಕ್ಯಾರಿ ಮಾಡೋಕ್ಕಾಗಲ್ಲ. ಅಂದರೆ ಪ್ರಾಕ್ಟಿಕಲ್ ಅಲ್ಲ. ಎಲ್ಲೋ ನೀವು ಒಂದು 4-5 ಜನ ಫ್ರೆಂಡ್ಸ್ ಇರ್ತೀರಾ, ಲಗೇಜ್ ಎಲ್ಲ ಕಾರಲ್ಲಿ ಹೋಗುತ್ತೆ, ಹಂಗಿದ್ರೆ ಹೋಗ್ಬೋದು. ಬಟ್ ಸೋಲೋ ರೈಡ್ಸ್ ಮಾಡ್ತೀರಾ, ನಿಮ್ಮೊಂದು ಪ್ರಾಪರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಲಾಂಗ್ ಟ್ರಿಪ್ ಮಾಡ್ತೀರಾ ಅಂದರೆ ಕಷ್ಟ. ಸೊ ಇದೆಲ್ಲ ಚೆಕ್ ಬಾಕ್ಸಸ್ಸು ಟಿಕ್ಕಾಗಿ ನನಗೆ ಇನ್ನೊಂದು ಮೇಯ್ನ್ ಏನಿದ್ದಿದ್ದು ಅಂತ ಹೇಳಿದ್ರೆ, ತುಂಬ ಅಮೌಂಟು ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೇ ಹೇಳಿದ್ದು, ಇದರಲ್ಲಿ ನಿಮಗೆ ನೋಡಿ ಅಪ್ ಶಿಫ್ಟು, ಡೌನ್ ಶಿಫ್ಟ್ ಎಲ್ಲ ಸ್ಪೋರ್ಟ್ಸ್ ಶಿಫ್ಟಲ್ಲಿ ಬಂದುಬಿಡುತ್ತೆ. ಜೊತೆಗೆ ಬ್ಲೂಟೂತ್ ಕನೆಕ್ಟಿವಿಟಿ. ಸೊ ಇದೆಲ್ಲದಕ್ಕಿಂತ ಮೇಯ್ನು ನನಗೆ ಏನಂತ ಹೇಳಿದ್ರೆ, ನಿಮ್ಗೆ ರೈಡಿಂಗ್ ಮೋಡ್ಸು ಇವೆಲ್ಲ ಬರುತ್ತೆ, ಟ್ರ್ಯಾಕ್ಷನ್ನು ABS ಎಲ್ಲ. ಮೇಯ್ನು ಪರ್ಫಾರ್ಮೆನ್ಸು ಬೇಕಿತ್ತು. ಒಂದು ನೇಕೆಡ್ ಬೈಕಲ್ಲಿ ಅದು ಸಿಕ್ತು ಇದರಲ್ಲಿ. ಹಾಗಾಗಿ ಯೋಚನೆ ಮಾಡಿ ಈ ಗಾಡಿ ಬಂದೆ. ಅದಲ್ಲದೆ ನಾನು ಮುಂಚೆ ಈ ಗಾಡಿದು ರಿವ್ಯೂ ಮಾಡಿದ್ದೆ, ರಿಲೀಸ್ ಆದಾಗ, ಅಪ್ಡೇಟ್ ಆದಾಗಲೂ ಮಾಡಿದ್ದೆ. ಸೊ ಅವೆಲ್ಲ ನೀವು ನೋಡಿದರೆ ನಿಮಗೆ ಗೊತ್ತಿರೋದು. ನನಗೆ ತುಂಬ ಇಷ್ಟ ಆಗಿತ್ತು ಗಾಡಿ ಆವಾಗ. ಸೊ ಬಿಟ್ವೀನ್ ದ ಅದರ್ ಬೈಕ್ಸ್ ಇನ್ನೂ ಒಂಚೂರು ಡೀಟೇಲ್ಡಾಗಿ ಹೇಳ್ಬೇಕಂದ್ರೆ, ನೀವು ಡ್ಯೂಕ್ 390 ಕೇಳ್ತಾಯಿದ್ರಿ. ಸೊ ಅಗೇನ್ KTM ಡ್ಯೂಕ್ 390 ಗುಡ್ ಬೈಕ್, ಅದ್ರ ಬಗ್ಗೆ ನಂದು ಕಮೆಂಟ್ಸೇ ಇಲ್ಲ. ಪ್ರಾಪರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡು, ಟೆಕ್ಕು ಇದು ಎಲ್ಲ ಬರುತ್ತೆ. ಬಟ್ ನೀವು ಇನ್ನೊಂದು ಏನು ಯೋಚನೆ ಮಾಡಬೇಕಂದ್ರೆ, ನೀವು ಎಷ್ಟು ಪೇ ಮಾಡ್ತೀರಾ ಅನ್ನೋದನ್ನ ಯೋಚನೆ ಮಾಡ್ಬೇಕು. ನೀವು ಆಲ್ಮೋಸ್ಟ್ ಡಬಲ್ ಪೇ ಮಾಡ್ತೀರಾ. ಸೊ ಅಷ್ಟು ಅಮೌಂಟ್ ಇಟ್ಕೊಂಡು ಆ ಗಾಡಿ ನೋಡೋದಿದ್ರೆ ಅದು ಬೇರೆ ಕೆಟಗರಿ ಗಾಡಿಗಳು ಸುಮಾರು ಬಂದ್ಬಿಡುತ್ತೆ. ಅವಾಗ ಆ ರೇಂಜಲ್ಲೇ ಕಂಪ್ಯಾರಿಸನ್ ಹೋಗ್ಬಿಡುತ್ತೆ. ಅದಕ್ಕೆ ಹೇಳಿದ್ದು, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ತುಂಬಾ ವ್ಯಾಲ್ಯೂ ಫಾರ್ ಮನಿ. ನಿಮ್ಗೆ ಆಲ್ಮೋಸ್ಟ್ ಪರ್ಫಾರ್ಮೆನ್ಸಿಗೂ ಕ್ಲೋಸ್ ಆಗೂ ಇರುತ್ತೆ, ಮತ್ತು ಫೀಚರ್ಸು ನಿಮ್ಗೆ ಆಲ್ಮೋಸ್ಟ್ ಸುಮಾರು ಬರುತ್ತೆ. ಬಟ್ ನಿಮ್ಗೆ ಅದೇ ಬೇಕಂತೇಳಿದ್ರೆ ನೀವು ಅವಾಗ ಇದನ್ನ ಯೋಚನೆ ಮಾಡಲ್ಲ. ಈ ಕೆಟಗರಿಯಲ್ಲಿ ಬರೋರು ಅದನ್ನ ಯೋಚನೆ ಮಾಡಲ್ಲ ಅಂತ ನನಗನ್ಸುತ್ತೆ ಪರ್ಸ್ನಲಿ. ಆ್ಯಂಡ್ ಅಗೇನ್ ಟ್ರಯಮ್ ಸ್ಪೀಡ್ 400 ಅಷ್ಟೇ ಚೆನ್ನಾಗಿರೋ ಗಾಡಿನೇ. ಬಟ್ ಅದು ನಿಮಗೆ ಈ ಥರ ಸ್ಟ್ರೀಟ್ ಫೈಟರ್ ಫೀಲ್ ಕೊಡೋದಿಲ್ಲ. ಇದು ಇನ್ನೂ ಜಾಸ್ತಿ ನಿಮಗೆ ಹೆಂಗೆ ಹೇಳೋದು, ಅಗ್ರೆಸಿವ್ ಆಗಿ ರೈಡ್ ಮಾಡೋದಕ್ಕೆ ಇಷ್ಟಪಡೋರಿಗೆಲ್ಲ ಇದು ಸಕ್ಕತ್ತಾಗಿರುತ್ತೆ. ಆ ಫೀಲು ಇದರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಜೊತೆಗೆ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಅದರಲ್ಲಿ. ಸೊ ಹಾಗಾಗಿ ಅದನ್ನು ಕೂಡ ಕನ್ಸಿಡರ್ ಮಾಡಲಿಲ್ಲ. ಆಮೇಲೆ RTX ಕೇಳಿದಿರಿ. RTXು ಕೆಟಗರಿನೇ ಬೇರೆ ಬಂದುಬಿಡುತ್ತೆ, ಅಡ್ವೆಂಚರ್ ಕೆಟಗರಿಗೆ ಬರುತ್ತೆ. ಅದಲ್ಲದೆ ನನ್ನ ಹೈವೇ ರಿವ್ಯೂ ನೀವು ನೋಡಿದರೆ ಗೊತ್ತಾಗುತ್ತೆ. ನಾನು ಹೈವೇಯಲ್ಲಿ ಓಡಿಸಿದಾಗ ಕೆಲವು ಪೇಯ್ನ್ ಪಾಯಿಂಟ್ಸ್ ಇತ್ತು ನನಗೆ, ಏನಂತಂದ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ. ಸ್ಪೆಷಲಿ ವೈಬ್ರೇಷನ್ಸು, ಟಾಪ್ ಸ್ಪೀಡು, ಇದಕ್ಕೆ ರಿಲೇಟೆಡ್ ಎಲ್ಲ. ಸೊ ನಿಮ್ಮ ಪರ್ಸ್ನಲ್ ಪ್ರಿಫರೆನ್ಸ್ ಯಾವ ಥರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಅವೆಲ್ಲ ಓಕೆ, ತೊಂದರೆ ಇಲ್ಲ ಅಂದರೆ ನೀವು ಅದನ್ನು ಚೂಸ್ ಮಾಡ್ಕೊಳ್ಬೋದು. ಸೊ ಆದ್ದರಿಂದ ಬಿಟ್ವೀನ್ ದೀಸ್ ಬೈಕ್ಸ್ ಇದನ್ನು ಚೂಸ್ ಮಾಡಿದೆ ಅಂತ ಹೇಳ್ಬೋದು. ಇನ್ನೊಂದು ಏನಾಗುತ್ತೆ ಗೊತ್ತಾ, ನೀವು ಇವಾಗ ನೋಡಿ ದೊಡ್ಡ ಗಾಡಿ ಇಟ್ಕೊಂಡು ನಾವು ರೈಡ್ಸ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಸಣ್ಣ ಗಾಡಿಯಲ್ಲಿ ರೈಡ್ಸ್ ಮಾಡಿದಷ್ಟು, ನಾವು ಎಂಜಾಯ್ ಮಾಡಿದಷ್ಟು ದೊಡ್ಡ ಗಾಡಿಗೆ ಹೋದಷ್ಟು ಆಗೋದಿಲ್ಲ ನಿಮಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವ ಕಡೆ ಬಂದಿದ್ದೀನಿ ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಯಾವುದೋ ಒಳಗೆ ರೋಡಲ್ಲಿ ಬಂದೆ.
ಎನಿವೆ ನನಗೆ ಓಡೋಮೀಟರ್ ಸ್ವಲ್ಪ ರನ್ ಹಾಕಬೇಕು. ಸೊ ಎಷ್ಟಾಗತ್ತೆ ಸುತ್ಕೊಂಡು ಹೋಗ್ತೀನಿ. ತುಂಬ ಎಲ್ಲ ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಸಿಂಪಲಾಗಿ ಹೇಳ್ಬೇಕಂದ್ರೆ ನಿಮ್ಗೊಂದು ಗಾಡಿ ಇಷ್ಟ ಆಯಿತಾ ಹೋಗಿ ತೊಗೊಳ್ಳಿ, ಎಂಜಾಯ್ ಮಾಡಿ ಲೈಫು ಅಷ್ಟೇ. ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇನ್ನು ಕೆಲವರು ಗಾಡಿ ಅದು ಬರುತ್ತೆ ಇದು ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೇ ಇರ್ತೀವಿ. ನಮ್ಮ ಜೀವನ ಎಲ್ಲ ವೆಯ್ಟ್ ಮಾಡೋದ್ರಲ್ಲೇ ಮುಗ್ದೋಗ್ಬಿಡುತ್ತೆ. ಇವತ್ತಿದ್ದೋ ನಾಳೆ ಇರ್ತಾನೋ ಇರಲ್ವೋ ಹೇಳೋಕ್ಕಾಗಲ್ಲ. ಆ ಥರ ಆಗಿದೆ ಕಾಲ. ಡೇ ಬೈ ಡೇ ರಿಸ್ಕ್ಸು, ಜೀವ ಕಳ್ಕೊಳ್ಳೋದು ಎಲ್ಲದೂ ಜಾಸ್ತಿ. ಇನ್ ದ ಮಿಡಲ್ ದೇರ್ ಇಸ್ ಸಮ್ ಫನ್. ಅದನ್ನು ಹೋಗಿ ಓಡಾಡಿ ಎಂಜಾಯ್ ಮಾಡಿ ಅಷ್ಟೇ. ಮಾತಾಡ್ತಾ ರೈಡ್ ಮಾಡ್ತಾ ಯಾವುದೋ ಸಖತ್ತಾಗಿರೋ ಸ್ಪಾಟಿಗೆ ಬಂದೆ. ಸೊ ಫುಲ್ ಓಪನ್ ರೋಡ್ಸ್ ಇದೆ ಇಲ್ಲಂತೂ. ಸೊ ಸ್ನೇಹಿತರೆ, ಸುಮಾರು ಜನಕ್ಕೆ ಈ ಬೈಕ್ಸಲ್ಲಿರೋ ಕೆಟಗರೀಸ್ಗಳ ಬಗ್ಗೆ ಐಡಿಯಾ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಒಂದು ಶಾರ್ಟ್ ಡೀಟೇಲ್ನ ಶೇರ್ ಮಾಡ್ತೀನಿ. ನೀವೇನಾದರೂ ಒಂದು ಅಡ್ವೆಂಚರ್ ಬೈಕ್ಸ್ ಇಲ್ಲ ಆಫ್ ರೋಡ್ ಬೈಕ್ಸ್ ನೋಡ್ತೀರ ಅಂತ ಹೇಳಿದ್ರೆ, ನಿಮಗೆ ಆವಾಗ ಈ ಆಫ್ ರೋಡ್ ಗಾಡಿಗಳು ಕಾರಲ್ಲಿ ಥಾರ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಫಾರ್ಚುನರು, ಜಿ ವ್ಯಾಗನು, ಜಿಮ್ನಿ, ಇಲ್ಲ ಅಂತಂದರೆ ಹೈಲೆಕ್ಸು, ಈ ಕೆಟಗರಿ ಗಾಡಿಗಳಿಗೆ ಕಂಪೇರ್ ಮಾಡ್ಬೋದು. ಅಂದರೆ ನಿಮಗೆ ಯಾವಾಗ ಸರ್ಕಸ್ಗಳನ್ನ ಮಾಡೋದಕ್ಕೆ ಇಷ್ಟಪಡುತ್ತೆ ಆವಾಗ ನೀವು ಈ ಕೆಟಗರಿ ಗಾಡಿಗಳನ್ನ ನೋಡ್ಬೋದು. ಇಲ್ಲ ನಾನು ಪ್ಯೂರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿಗಳನ್ನ ನೋಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಆವಾಗ ಬೈಕ್ಸಲ್ಲಿ ನೇಕೆಡ್ ಬೈಕ್ಸ್ ಇಲ್ಲ ಸೂಪರ್ ಸ್ಪೋರ್ಟ್ ಬೈಕ್ಸ್ಗೆ ಹೋಗ್ಬೋದು. ಇದಕ್ಕೆ ನಿಮಗೆ ಎಕ್ಸಾಂಪಲ್ ತೊಗೊಂಡ್ರೆ, ಕಾರಲ್ಲಿ ಒಂದು ಸೆಡಾನು ಇಲ್ಲ ಹ್ಯಾಚ್ ಬ್ಯಾಕಿಗೆ ನೀವು ನೇಕೆಡ್ ಅನ್ಕೊಬೋದು, ಸೆಡಾನಿಗೆ ಸೂಪರ್ ಸ್ಪೋರ್ಟ್ ಅನ್ಕೊಬೋದು. ಈ ಕೆಟಗರಿಯಲ್ಲಿ ನೀವು ಹೋಗ್ಬೋದು. ಇದರಲ್ಲಿ ನಿಮಗೆ ಸರ್ಕಸ್ಗಳು ಮಾಡೋದಕ್ಕಾಗೋದಿಲ್ಲ. ಆದರೆ ಪ್ಯೂರ್ ಪರ್ಫಾರ್ಮೆನ್ಸ್ ಬೇಕಂದರೆ ಕೊಟ್ಟರೆ ಹಾರಬೇಕು ಗಾಡಿ ಅನ್ನೋ ಥರ ಏನಾರಿದ್ರೆ ನೀವು ಆವಾಗ ಈ ಕೆಟಗರಿಯ ಗಾಡಿಗಳನ್ನು ನೋಡ್ಬೋದು. ಸೊ ನಿಮಗೆ ಸ್ಪೋರ್ಟ್ಸು, ನೇಕೆಡು, ಅಡ್ವೆಂಚರು, ಆಫ್ ರೋಡು, ಅದೇ ಥರ ಕಾರ್ಗಳಲ್ಲೂ ಈ ಥರ ಬೇರೆ ಸೆಗ್ಮೆಂಟ್ ಬರುತ್ತೆ. ನಿಮಗೆ ಇಷ್ಟ ಯಾವ ಥರ ರೈಡಿಂಗು, ನೀವು ಯಾವ ಥರ ಜಾಸ್ತಿ ಓಡಾಡ್ತೀರ ಅನ್ನೋದ್ರ ಮೇಲೆ ನೀವು ಚಾಯ್ಸ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಈ ಒಂದು ಶಾರ್ಟ್ ಡೀಟೇಲ್ಸ್ನ ಶೇರ್ ಮಾಡಿದೆ. ಆಲ್ಮೋಸ್ಟ್ ಎಂಟಿಗೆ ಬಂದಿತ್ತು. ಫುಲ್ ಟ್ಯಾಂಕ್ ಎಷ್ಟು ಇಳಿಸುತ್ತೆ ನೋಡೋದು. ಹಾಂ ಸಾಕು ಬಿಡಿ. 760ಕ್ಕೆ ಫುಲ್ ಟ್ಯಾಂಕ್ ಆಯಿತು. ನೆಕ್ಸ್ಟು ಪ್ಲ್ಯಾನ್ ಇರೋದು ಗಾಡಿಗೆ PPF ಮಾಡಿಸ್ಬೇಕು. ಜೊತೆಗೆ ಏನಾರು ಆಕ್ಸಸರೀಸ್ ನೋಡೋಣ, ಸರ್ವಿಸ್ ಆಗಲಿ. ಫಸ್ಟ್ PPF ಮಾಡಿಸ್ಬೇಕು. ಹಾಗೆಯೇ ಒಂದು ನಂಬರ್ ಪ್ಲೇಟ್ ಹಾಕ್ಸೋದಿದೆ. ಸೊ ಇಷ್ಟ ಕೆಲಸ ಸದ್ಯಕ್ಕೆ, ಬೇರೆ ಏನಿಲ್ಲ. ಸೊ ನಿಮಗೂ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು ಇವೆಲ್ಲ ಆಗಿ ಒಂದು ಸ್ವಲ್ಪ ಗಾಡಿ ರನ್ ಆದಮೇಲೆ ಒಂದು ಲಾಂಗ್ ರೈಡ್ ಕೂಡ ಮಾಡೋಣ. ಸ್ಪೋರ್ಟ್ಸ್ ಇತ್ತು ಸ್ಮೂತ್ ಆಗಿದೆ ಗುರು. ರೈಡ್ ಮಾಡ್ತಾ ಸಖತ್ತಾಗಿ ಅನ್ನಿಸ್ತಾ ಇದೆ. ಸಖತ್ತು ಸ್ಮೂತಾಗಿ ವರ್ಕ್ ಆಗ್ತಾಯಿದೆ. ನನಗೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಸೊ ಅಷ್ಟೇ ಸ್ನೇಹಿತರೆ, ಇವಾಗ ರನ್ನಿಂಗ್ ಮಾಡೋದೇ ಇರೋದು ಕೆಲಸ. ಹಾಗೇ ಮೆನ್ಷನ್ ಮಾಡ್ದಂಗೆ ಎಲ್ಲ ಅಪ್ಡೇಟ್ಸು ಬರುತ್ತೆ ಗಾಡಿ ಬಗ್ಗೆ. ಬಟ್ ಅದಕ್ಕಿಂತ ಜಾಸ್ತಿ ನಾವು ರೈಡ್ ಎಂಜಾಯ್ ಮಾಡಬೇಕು. ಐ ಹ್ಯಾವ್ ಬೀನ್ ಮಿಸ್ಸಿಂಗ್ ದಟ್. ಸೊ ರೈಡ್ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ನೀವೇನಾದರೂ NS ಓನರ್ಸ್ ಇದ್ದರೆ, ವಾಟ್ ಡು ಯು ಫೀಲ್ ಅಬೌಟ್ ದ NS ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಸ್ಪೆಷಲಿ ನೀವೇನಾದರೂ NS 400 ಗಾಡಿ ಇಟ್ಟಿದ್ರೆ ನಿಮಗೆಲ್ಲ ಮೈಲೇಜ್ ಎಷ್ಟು ಬರ್ತಾಯಿದೆ ಏನು ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ. ಯಾವ ಸ್ಪೀಡಲ್ಲಿ ಎಷ್ಟು ಮೈಲೇಜ್ ಬರ್ತಾಯಿದೆ ಅಂತ ಜಸ್ಟ್ ಕ್ಯೂರಿಯಸ್ ಅಷ್ಟೇ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.